ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸೆ. ಭಾರತ ನಮ್ಮ ಮಾತೆ, ನಮ್ಮ ತಾಯಿ, ನಮ್ಮ ದೇಶ, ನಮ್ಮ ಹೆಮ್ಮೆ. ಜನವರಿ 26ರ ಈ ಶುಭ ದಿನ ಭಾರತ ಮಾತೆಗೆ ಸಲ್ಲಿಸೋಣ ನಮನ. ದೇಶದ ಮೂಲಭೂತ ಕಾನೂನುಗಳು ಜಾರಿಗೆ ಬಂದ ಸುದಿನ, ಎಲ್ಲರಿಗೂ ಸಮಾನತೆ ನೀಡಿದ ಸಂವಿಧಾನ. ನಾವೇ ನಮಗೆ ಬೇಕಾದ ಮೂಲಭೂತ ಕಾನೂನುಗಳನ್ನು ರಚಿಸಿಕೊಂಡು ಜಾರಿ ಮಾಡಿ ಅರ್ಪಿಸಿಕೊಂಡದ್ದು ಜನವರಿ 26, 1950ರಂದು. ನಾನು ಭಾಷಣ ಚೆನ್ನಾಗಿ ಮಾಡ್ತಿದ್ದೀನಾ? ನಿಮ್ಗೆಲ್ರಿಗೂ ಅರ್ಥ ಆಗ್ತಿದೆಯಾ? ಕೇಳಕ್ ಮಾತ್ರ ಚೆನ್ನಾಗಿದೆ, ಅರ್ಥ ಆಗ್ತಿಲ್ಲ ಅಲ್ವಾ? ನನಗೂ ಮೊದಲು ಹೀಗೆ ಇಲ್ಲಿ ಕೂತಿದಾರಲ್ಲ ನಮ್ಮ ಗುರುಗಳು, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣಂದ್ರನ್ನೆಲ್ಲ ಕೇಳಿ ಅರ್ಥ ಮಾಡ್ಕೊಂಡೆ. ಆಗ ನನಗೂ ಸ್ವಲ್ಪ ಅರ್ಥ ಆಯಿತು. ಅದನ್ನೇ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಅರ್ಥ ಮಾಡ್ಕೋತೀರಲ್ಲ? ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಕತೆ ಕೇಳೋಣ. ಕೇಳ್ತೀರಾ? ಒಂದು ಸುಂದರವಾದ ಕಾಡಿತ್ತು. ಆ ಕಾಡು ತುಂಬ ಹಚ್ಚ ಹಸಿರಾಗಿತ್ತು. ಆ ಕಾಡಿನಲ್ಲಿ ರುಚಿಯಾದ ಹಣ್ಣುಗಳು, ಸುವಾಸನೆ ಬೀರೋ ಹೂಗಳು, ಹಲವಾರು ಪಕ್ಷಿ ಪ್ರಾಣಿಗಳು ವಾಸವಾಗಿದ್ವು. ಅಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇತ್ತು. ಅದೇ ಕಾಡಿನಲ್ಲಿ ಒಂದು ಸುಂದರವಾದ ವಿಶೇಷವಾದ ಒಂದು ಮರ ಇತ್ತು. ಅದು ತುಂಬ ಸಂಪದ್ಭರಿತವಾಗಿತ್ತು. ಅದರಲ್ಲಿ ಅತ್ಯಂತ ರುಚಿಯಾದ ಹಣ್ಣುಗಳು, ಹಂಪಲುಗಳು, ಹೂಗಳು ಬಿಡ್ತಾ ಇದ್ವು. ಅದೇ ಮರದಲ್ಲಿ ಒಂದು ಹಕ್ಕಿಗಳ ಹಿಂಡು ವಾಸವಾಗಿತ್ತು. ತಮ್ಮ ಗೂಡುಗಳನ್ನ ಕೊಂಬೆಗಳ ಮೇಲೆ ಕಟ್ಕೊಂಡು ವಾಸವಾಗಿದ್ವು. ಅವು ತಮಗೇನಾದರೂ ಊಟ ಬೇಕು ಅಂತಿದ್ರೆ ಆ ಮರದಲ್ಲಿದ್ದ ಹಣ್ಣುಗಳನ್ನೇ ಬಳಸ್ಕೊಂಡು ಊಟ ಮಾಡ್ತಿದ್ವು. ಆ ಕಾಡಿಗೆ ಒಂದು ದಿವಸ ಬೇಟೆಗಾರರ ಹಿಂಡು ಬಂತು. ಆ ಬೇಟೆಗಾರ ಕಣ್ಣು ಈ ಮರದ ಮೇಲೇನೆ ಬಿತ್ತು. ಈ ಮರದಲ್ಲಿರೋ ಹಣ್ಣನ್ನ ಹೇಗಾದ್ರೂ ಮಾಡಿ ತಿನ್ಬೇಕು ಅಲ್ಲ ಅಂತ ಆಸೆ ಪಟ್ರು. ಅವಾಗ ಆ ಹಣ್ಣುಗಳನ್ನ ತಿನ್ನೋದಕ್ಕೆ ಅಡ್ಡ ಆಗಿದ್ದೆ ಆ ಪಕ್ಷಿಗಳ ಹಿಂಡು. ಅದಕ್ಕೆ ಈ ಪಕ್ಷಿಗಳನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕಲ್ಲ ಅಂತ ಅವರು ಕಲ್ಲನ್ನ ಎಸ್ತರು, ಕೋಲಿಂದ ಹೊಡೆದ್ರು. ಆದ್ರೂ ಆ ಪಕ್ಷಿಗಳು ಏನೇ ಮಾಡಿದ್ರು ಆ ಮರನ ಬಿಟ್ಟು ಹೋಗ್ಲೇ ಇಲ್ಲ. ಹೇಗಾದ್ರೂ ಮಾಡಿ ಇವನ್ನ ಹೋಗಿಸ್ಬೇಕಲ್ಲ ಅಂತ ಆ ಬೇಟೆಗಾರರೆಲ್ಲ ಕೂಡಿ ಚರ್ಚೆ ಮಾಡಿ ಒಂದು ಉಪಾಯ ಮಾಡಿದ್ರು. ಒಂದು ಬಲೆನ ತಯಾರಿಸಿದ್ರು. ಆ ಬಲೆ ಹೇಗಿತ್ತು ಅಂದ್ರೆ ಆ ದೊಡ್ಡದಾಗಿರೋ ಮರನ ಮುಚ್ಚೋ ತರ ಇತ್ತು. ಆ ಮರಕ್ಕೆ ಬಲೆನ ಕಟ್ಬಿಟ್ರು. ಆಮೇಲೆ ಪಕ್ಷಿಗಳಿಗೆ ಕಲ್ಲಿಂದ ಹೊಡೆದ್ರು, ಕೋಲಿಂದ ಹೊಡೆದು ತೊಂದರೆ ಕೊಟ್ರು. ಆಗ ಇದೇ ರೀತಿ ಆದ್ರೆ ನಾವಿಲ್ಲಿ ಬದುಕೋದಕ್ಕಾಗಲ್ಲ ಅಂತ ಅಲ್ಲಿದ್ದ ಹಿರಿಯ ಹಕ್ಕಿಗಳೆಲ್ಲ ಚರ್ಚೆ ಮಾಡಿ ಒಮ್ಮೆಲೆ ಹಾರೋ ಅಂತ ಉಪಾಯ ಮಾಡಿದ್ರು. ಆಗ ಆ ಹಕ್ಕಿಗಳೆಲ್ಲ ಒಮ್ಮೆಲೆ ಹಾರಿದಾಗ ಆ ಬಲೆ ಎಲ್ಲ ಹರ್ಕೊಂಡೋಯ್ತು. ಆಮೇಲೆ ಆ ಬೇಟೆಗಾರನ ಓಡಿಸೋದಕ್ಕೋಸ್ಕರ ಆ ಬೇಟೆಗಾರರೆಲ್ಲ ಅವುಗಳ ಕೊಕ್ಕೆಯಿಂದ ತಿವಿದ್ರು, ಕಣ್ಕಿದ್ರು, ಮೈ ಪರ್ಚಿದ್ರು. ಆ ಬೇಟೆಗಾರರು ಈ ಕಾಟನ ತಾಳಲಾರ್ದೆ ಕಾಡನ್ನೇ ಬಿಟ್ಟು ಓಡೋಗ್ಬಿಟ್ರು. ತಮ್ಮ ಬದುಕನ್ನ ಮತ್ತೆ ಕಟ್ಕೋಬೇಕಲ್ಲ ಅಂತ ಆ ಪಕ್ಷಿಗಳು ಅಲ್ಲಿದ್ದ ಹಿರಿಯ ಹಕ್ಕಿಗಳೆಲ್ಲ ಸೇರಿ ಸಭೆ ಕರೆದ್ರು. ಅಲ್ಲೆಲ್ಲ ಅವರು ಕೆಲವು ನಿಯಮಗಳನ್ನ ಮಾಡಿದ್ರು. ಅವು ಹೇಗಿದ್ವು ಅಂದ್ರೆ, ಯಾರು ಯಾವ ರೀತಿ ಬದುಕಬೇಕು, ಯಾರು ಯಾವ ಜವಾಬ್ದಾರಿಗಳನ್ನ ತಗೋಬೇಕು, ಇನ್ನೊಮ್ಮೆ ಈ ರೀತಿ ಬೇಟೆಗಾರರು ಬರಬಾರ್ದು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ವು. ಅವುಗಳನ್ನ ಆ ಮರದಲ್ಲಿದ್ದ ದೊಡ್ಡ ಎಲೆಗಳನ್ನ ತಗೊಂಡು ತಮ್ಮ ಕೊಕ್ಕಿನಿಂದ ಎಲೆಗಳ ಮೇಲೆ ಬರೆದು ಕಟ್ಟಿ ಇಟ್ಟಿದ್ವು. ಆ ಹಕ್ಕಿಗಳು ಏನೇ ಆದ್ರೂ ಆ ಎಲೆಗಳಲ್ಲಿದ್ದ ತಮ್ಮ ಕೊಕ್ಕಿನಿಂದ ಬರೆದ ನಿಯಮಗಳನ್ನ ಪಾಲಿಸ್ತಾ ಆ ಹಕ್ಕಿಗಳ ಗುಂಪು ನೆಮ್ಮದಿಯಿಂದ ಬದುಕ್ತಾ ಇತ್ತು. ಈ ಕಥೆಯಲ್ಲಿ ನಾವು ಕೆಲವು ಅಂಶಗಳನ್ನ ಗಮನಿಸ್ಬೋದು. ಆ ಸಂಪದ್ಭರಿತವಾದ ಮರ ನಮ್ಮ ದೇಶ ಭಾರತ. ಅಲ್ಲಿದ್ದ ಹಕ್ಕಿಗಳ ಹಿಂಡು ನಾವು ಭಾರತೀಯರು. ಆ ಹಕ್ಕಿಗಳು ನೆಮ್ಮದಿಯಾಗಿರುವಾಗ ಅಲ್ಲಿ ಬೇಟೆಗಾರರು ಬಂದ್ರಲ್ಲ,
ಪ್ರಮುಖವಾಗಿ ನಮ್ಮ ದೇಶಕ್ಕೆ ಬಂದಿದ್ದು ಬ್ರಿಟಿಷರು. ಆ ಆ ಹಕ್ಕಿಗಳು ಆ ಹಕ್ಕಿಗಳಿಗೆ ಆ ಬೇಟೆಗಾರರು ತೊಂದರೆ ಕೊಟ್ರಲ್ಲ, ಆ ಬ್ರಿಟಿಷರ ಕುಟಿಲ ನೀತಿಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮುಂತಾದ ಕುಟಿಲ ನೀತಿಗಳ ಮೂಲಕ ಆ ಬೇಟೆಗಾರರು ಆ ಹಕ್ಕಿಗಳನ್ನ ತಮ್ಮ ಕಬಂದ ಬಾಹುವಿನಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಹಕ್ಕಿಗಳೆಲ್ಲ ಸೇರಿ ಬಲೆನ ಹರಿದ್ವಲ್ಲ, ಅದು ನಮ್ಮ ಭಾರತೀಯರ ಸ್ವತಂತ್ರ ಹೋರಾಟ. ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ ಇಂತಹ ಮುಂತಾದ ಹಲವಾರು ಮಹನೀಯರು ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದರು. ಆ ಹಕ್ಕಿಗಳೆಲ್ಲ ಸೇರಿ ಯಾರು ಯಾವ ರೀತಿ ಬದುಕಬೇಕು, ಯಾರು ಯಾವ ಜವಾಬ್ದಾರಿಗಳನ್ನ ತಗೋಬೇಕು ಅಂತ ನಿಯಮಗಳನ್ನ ಮಾಡಿದ್ರಲ್ಲ, ಅದೇ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥ ವಿಶಿಷ್ಟವಾದ ನಿಯಮಗಳನ್ನ ಮಾಡಿದ್ದೀವಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಸಂವಿಧಾನ ರಚನಾ ಸಮಿತಿ ಮತ್ತು ರಚನಾ ಸಮಿತಿಯ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯಲ್ಲಿ ಸುಮಾರು 60 ದೇಶಗಳ ಸಂವಿಧಾನಗಳ ಅಧ್ಯಯನದ ನಂತರ ಒಂದು ವಿಶಿಷ್ಟ ಲಿಖಿತ ಸಂವಿಧಾನವನ್ನು ರಚಿಸಲಾಯಿತು. ಆ ಹಕ್ಕಿಗಳು ಮುಂದೆ ನೆಮ್ಮದಿಯಿಂದ ಚೆನ್ನಾಗಿ ಬದುಕ್ತಾ ಇದ್ವಲ್ಲ, ಹಾಗೆ ನಾವು ಕೂಡ ಈಗ ತುಂಬ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಪಾಕಿಸ್ತಾನದವರು ನಮ್ಮ ಮೇಲೆ ದಾಳಿ ಮಾಡಿದರೆ ಆಪರೇಷನ್ ಸಿಂಧೂರ ಮಾಡಿ ಅವರನ್ನು ಬಗ್ಗು ಬಡಿತೀವಿ. ಅಮೇರಿಕ, ಚೀನಾಗಳು ನಮ್ಮ ಮೇಲೆ ರಾಜಕೀಯ ದಾಳಿ ಮಾಡಿದರೆ ನಮ್ಮ ರಾಜಕೀಯ ತಂತ್ರಗಳ ಮೂಲಕ ಅವರನ್ನು ಕೂಡ ಹಿಮ್ಮೆಟ್ಟಿಸ್ತೀವಿ. ಈ ರೀತಿ ನಾವು ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್.